ಭಾಗ್ಯ ತಾಂಡವ್ಗೆ ಡಿವೋರ್ಸ್ ಕೊಡ್ತೇನೆ ಅಂತ ಹೇಳಿದ್ದು ಅದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಶಭಾಷ್ ಭಾಗ್ಯ, ಇನ್ಮುಂದೆ ಎಲ್ಲವೂ ಚೇಂಜ್. ಭಾಗ್ಯ ನಡೆದಿದ್ದೇ ದಾರಿ ಅನ್ನೋ ತರ ಬಿಲ್ಡಪ್ ಬೇರೆ ಕೊಟ್ಟಿದ್ರು. ನಾನು ಭಾಗ್ಯ ಅನ್ನೋ ಅಭಿಯಾನ ಕೂಡ ಶುರು ಮಾಡ್ಕೊಂಡಿದ್ರು. ಆದ್ರೀಗ ಸೀರಿಯಲ್ ಡೈರೆಕ್ಟರ್ಗೆ ಎಲ್ಲವೂ ಮರೆತು ಹೋಗಿದ್ಯಾ ಅನ್ನೋದು ವೀಕ್ಷಕರ ಪ್ರಶ್ನೆ. ಯಾಕಂದ್ರೆ ಭಾಗ್ಯ ರೆಬಲ್ ಆಗಿಲ್ಲ, ಮತ್ತೆ ಅಳುಮುಂಜಿ ಆಗಿದ್ದಾಳೆ. ಸೋತು ತಾಂಡವ್ ಶ್ರೇಷ್ಠ ಮುಂದೆ ಶರಣಾಗಿದ್ದಾಳೆ. ಅಷ್ಟಕ್ಕೂ ಆಗಿದ್ದೇನು, ಸೀರಿಯಲ್ ಡೈರೆಕ್ಟರ್ TRP ಬಂದಿಲ್ಲ ಅಂತ ಸ್ಕ್ರಿಪ್ಟ್ ಅನ್ನೇ ಚೇಂಜ್ ಮಾಡಿದ್ರಾ? ತಾಂಡವ್ ಬಿಟ್ಟು ಹೋದ್ಮೇಲೆ ಅತ್ತೆ ಸೊಸೆ ಏನ್ ಮಾಡ್ತಾರೆ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸದ್ಯ ರೋಚಕ ತಿರುವು ಪಡ್ಕೊಂಡಿದೆ. ಭಾಗ್ಯ ತಾಂಡವ್ಗೆ ಡಿವೋರ್ಸ್ ಕೊಡ್ತೇನೆ, ಸ್ವಂತ ಕಾಲಿನಲ್ಲಿ ನಿಂತು ಮನೆಯ ಜವಾಬ್ದಾರಿಯನ್ನ ನಿರ್ವಹಿಸ್ತೇನೆ ಅಂತ ಹೇಳಿದ್ಲು. ಭಾಗ್ಯ ಡೈಲಾಗ್ ಸೀರಿಯಲ್ ಮೇಲೆ ಬೆಟ್ಟದಷ್ಟ ನಿರೀಕ್ಷೆಯನ್ನ ಹುಟ್ಟು ಹಾಕಿತ್ತು. ಗಂಡನಿಂದ ಕಣ್ಣೀರು ಹಾಕ್ತಿದ್ದ ಭಾಗ್ಯ ಧೈರ್ಯವಾಗಿ ನಿಲ್ಲೋದಕ್ಕೆ ಶುರು ಮಾಡಿದ್ಲು. ಓದಿಲ್ಲದಿದ್ರೇನಂತೆ, ನಂಗೆ ಗೊತ್ತಿರುವ ಕಲೆಯಿಂದಾನೇ ಕೆಲಸ ಹುಡುಕ್ತೇನೆ ಅಂತ ಪಣ ತೊಟ್ಟಿದ್ಲು. ಇದಕ್ಕೆ ಕುಸುಮ ಕೂಡ ಸಾಥ್ ನೀಡಿದ್ಲು. ಹೀಗಾಗಿ ಶ್ರೇಷ್ಠಾಳನ್ನ ತಾಂಡವ್ನಿಂದ ದೂರ ಮಾಡ್ಬೇಕು ಅಂತ ಅತ್ತೆ ಸೊಸೆ ಸೇರ್ಕೊಂಡು ದೊಡ್ಡ ಪ್ಲಾನ್ ಕೂಡ ಮಾಡಿದ್ರು. ಅದಕ್ಕಾಗಿ ಬೀದಿಲಿ ಹೋಗೋ ಮಾರಿನ ಮನೆಗೆ ಕರೆಸಿಕೊಂಡ್ರು ಎಂಬಂತೆ ಶ್ರೇಷ್ಠಾಳನ ಮನೆಗೆ ಸೇರಿಸಿಕೊಂಡ್ರು. ಕುಸುಮ 3 ಹೊತ್ತು ಸೊಸೆ ಸೊಸೆ ಅಂತ ಶ್ರೇಷ್ಠಾಳನ ಕರೆಯೋದೇನು? ಆಕೆಗೆ ಮನೆ ಜವಾಬ್ದಾರಿ ಕೊಟ್ಟು ಮನೆ ಕೆಲಸ ಮಾಡಿಸಿದ್ದು. ಇದು ಶ್ರೇಷ್ಠಾಗೆ ತಲೆ ಕೆಟ್ಟು ಹೋಗುವಂತೆ ಮಾಡಿತ್ತು. ಆದ್ರೆ ಈ ಖತರ್ನಾಕ್ ಶ್ರೇಷ್ಠ ಭಾಗ್ಯ ಕುಸುಮಾಗೆ ಸರಿಯಾಗಿ ಚಳ್ಳೆ ಹಣ್ಣು ತಿನ್ನಿಸಿದ್ದಾಳೆ. ಹೌದು, ತಾಂಡವ್ ಅಷ್ಟು ಬೇಗ ಬದಲಾಗಲ್ಲ, ಶ್ರೇಷ್ಠಾಳನ ಬಿಟ್ಟು ಕೊಡಲ್ಲ, ಮಾತಲ್ಲಿ ಹೇಳಿದ್ರೆ ಆತನಿಗೆ ಅರ್ಥ ಆಗೋದಿಲ್ಲ ಅನ್ನೋದು ಕುಸುಮಾಗೆ ಅರ್ಥವಾಗಿತ್ತು. ಅದಕ್ಕೆ ಶ್ರೇಷ್ಠಾಳನ ಮನೆಗೆ ಕರೆ ತಂದಾಗ ಅವಳನ್ನೇ ಓಡಿಸುವ ಪ್ಲಾನ್ ಮಾಡಿದ್ರು. ಆರಂಭದಲ್ಲಿ ಪ್ಲಾನ್ ತುಂಬಾ ಚೆನ್ನಾಗೇ ಇತ್ತು. ಆದ್ರೆ ಸತ್ಯನಾರಾಯಣ ಪೂಜೆ ಆದ್ಮೇಲೆ ಎಲ್ಲವೂ ಬದಲಾಗಿದೆ. ಅಮ್ಮನಿಗೆ ಎದುರು ಮಾತಾಡ್ತೀಯ ಅಂತ ತಾಂಡವ್ ಶ್ರೇಷ್ಠಾಗೇನೆ ಕಪಾಳಕ್ಕೆ ಹೊಡೆದಿದ್ದ. ಆದ್ರೆ ಆಗ ಶ್ರೇಷ್ಠ ಹೇಳಿದ ಮಾತುಗಳನ್ನ ಕೇಳಿಸಿಕೊಂಡು ಮತ್ತೆ ಅಪ್ಪ ಅಮ್ಮನ ವಿರುದ್ಧ ತಿರುಗಿ ಬಿದ್ದಿದ್ದಾನೆ ತಾಂಡವ್. ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಲಗೇಜ್ ಸಮೇತ ಬಂದು ನಿಂತಿದ್ರು. ಭಾಗ್ಯ ಇತ್ತೀಚೆಗೆ ತನ್ನ ಗಂಡನನ್ನೇ ನಡುಗಿಸಿದ್ಲು. ಅಳುಮುಂಜಿ ಭಾಗ್ಯಳನ್ನ ನೋಡಿ ತುಂಬಾ ದಿನ ಆಗಿತ್ತು. ಆದ್ರೆ ತಾಂಡವ್ ಶ್ರೇಷ್ಠಾಳನ್ನ ತಬ್ಬಿಕೊಂಡು ನೋಡಿ ಕಣ್ಣೀರಿಟ್ಟಿದ್ಲು. ಇದು ಸಹಜ ಬಿಡಿ. ಸಂಸಾರ ಸರಿ ಮಾಡ್ಕೊಳ್ಬೇಕು ಅಂತ ಹೋರಾಡ್ತಿರುವ ಭಾಗ್ಯಗೆ ಗಂಡ ಕಣ್ಣ ಮುಂದೆಯೇ ತಪ್ಪು ದಾರಿ ಹಿಡಿದ್ರೆ ನೋವಾಗದೇ ಇರ್ಲಾರದು. ಆದ್ರೆ ತಾನು ವೀಕ್ ಅನ್ನೋದನ್ನ ಭಾಗ್ಯಾಳೆ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿರೋ ಸನ್ನಿವೇಶವು ನಿರ್ಮಾಣವಾಗ್ತಿದೆ. ತಾಂಡವ್ ನೋಡಿ ಸುಮ್ಮನೆ ಆಗ್ತಾಳೆ, ಶ್ರೇಷ್ಠಾಳ ರಾದಂತ ನೋಡಿ ಸೈಲೆಂಟ್ ಆಗಿ ಹೋಗ್ತಾಳೆ. ಇದನ್ನ ಸ್ವೀಕರಿಸೋದಕ್ಕೆ ಭಾಗ್ಯ ಅಭಿಮಾನಿಗಳಿಂದ ಆಗ್ತಿಲ್ಲ. ಇದೀಗ ಭಾಗ್ಯ ಅಭಿಯಾನ ಏನಾಯ್ತು ಅಂತ ವೀಕ್ಷಕರು ಕೇಳ್ತಿದ್ದಾರೆ. ಹೌದು, ಕಲರ್ಸ್ ಕನ್ನಡ ಇತ್ತೀಚೆಗೆ ನಾನು ಭಾಗ್ಯ ಎಂಬ ಅಭಿಯಾನ ಶುರು ಮಾಡಿಕೊಂಡಿತ್ತು. ಅಂದ್ರೆ ಭಾಗ್ಯ ತನ್ನ ಜೀವನದ ಮುಖ್ಯ ಘಟ್ಟದಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಂಡ ವಿಚಾರವದು. ಗಂಡ ಬೇಡ ಅಂತ ಡಿವೋರ್ಸ್ ಪೇಪರ್ ಬಿಸಾಡಿ ಬಂದ ದಿನ ಅದು. ಭಾಗ್ಯಾಳಂತ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಇದು ಸ್ಫೂರ್ತಿಯಾಗಿತ್ತು. ಬಳಿಕ ಸೀರಿಯಲ್ ನಾಯಕಿಯರು ಅವರ ಕತೆ ಹೇಳೋದು, ಭಾಗ್ಯಗೆ ಆಲ್ ದ ಬೆಸ್ಟ್ ಹೇಳೋದು, ವೀಕ್ಷಕರ ಬಳಿಯೂ ನಿಮ್ಮ ಕತೆ ಹೇಳಿ ಅಂತ ಕೇಳೋದು, ಹೀಗೆ ಏನೇನೋ ವಿಭಿನ್ನ ಪ್ರಯತ್ನ ಮಾಡಲಾಗಿತ್ತು. ಇದರಿಂದಾಗಿ ಮುಂದೆ ಭಾಗ್ಯಾಳ ಗಟ್ಟಿ ನಿರ್ಧಾರಗಳು ಬದುಕನ್ನ ಬದಲಾಯಿಸುತ್ತವೆ ಅಂತ ಭಾವಿಸಲಾಗಿತ್ತು. ಭಾಗ್ಯಾಳೆ ತಾಂಡವನ್ನ ಬದಲಾಯಿಸ್ತಾಳೆ, ಸಂಸಾರ ಸರಿಯಾಗುತ್ತೆ ಅಂತ ಭಾವಿಸಿದ್ರೆ ಎಲ್ಲ ಉಲ್ಟಾ ಆಗಿದೆ. ಮತ್ತದೇ ಜಗಳ, ತಾಂಡವ್ ಗಲಾಟೆ, ಭಾಗ್ಯಗೆ ಡಿವೋರ್ಸ್ ಸುದ್ದಿಯದ್ದೇ ಸದ್ದು. ಇದೀಗ ಭಾಗ್ಯ ಕುಗ್ಗಿ ಹೋಗಿದ್ದಾಳೆ. ಇಷ್ಟೆಲ್ಲ ಆದ್ರೂ ಕುಸುಮಾಗೆ ತಾಂಡವ್ ಮೇಲೆ ನಂಬಿಕೆ. ಈಗ ಏನೂ ಆಗಿಲ್ಲ, ತಾಂಡವ್ ಮತ್ತೆ ವಾಪಸ್ ಬಂದೇ ಬರ್ತಾನೆ ಅಂತ ಹೇಳಿದ್ದಾಳೆ. ಆದ್ರೀಗ ವೀಕ್ಷಕರು ಈ ಟ್ವಿಸ್ಟ್ ನೋಡಿ ಅಸಮಾಧಾನ ಹೊರ ಹಾಕಿದ್ದಾರೆ. ಸೀರಿಯಲ್ ಡೈರೆಕ್ಟರ್ ನಾನು ಭಾಗ್ಯ ಅಭಿಯಾನವನ್ನೇ ಮರೆತು ಬಿಟ್ರ ಅಂತ. ಅದ್ಯಾಕೆ ಜನರಿಗೆ ಒಳ್ಳೆ ಸಂದೇಶ ನೀಡಲ್ಲ? ಸೀರಿಯಲ್ನಲ್ಲಿ ಏನ್ ಬರಿಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಧಾರಾವಾಹಿ ನಿಲ್ಲಿಸಿ ಬಿಡಿ. ಅದು ಬಿಟ್ಟು ತಲೆಬುಡ ಇಲ್ಲದ ಟ್ವಿಸ್ಟ್ಗಳನ್ನ ತರಬೇಡಿ. ಡಿವೋರ್ಸ್ ಕೊಡೋದು, ಪ್ರತಿನಿತ್ಯ ಜಗಳ ಆಡೋದು, ಇದರಿಂದ ಸಮಾಜಕ್ಕೆ ಏನ್ ಸಂದೇಶ ನೀಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕೆಲವರು ನಾನು ಭಾಗ್ಯ ಅಂತ ಬಿಲ್ಡಪ್ ಕೊಟ್ಟು ಈಗ ದೌರ್ಭಾಗ್ಯ ಅಂತ ತೋರಿಸ್ತಿದ್ದಾರೆ. ಅಷ್ಟಕ್ಕೂ ಹಳಸಿದ ಅನ್ನ ತಿನ್ನೋ ಗತಿ ಭಾಗ್ಯಗೆ ಮತ್ತೆ ಯಾಕೆ? ಲಕ್ಷ ಸ್ಯಾಲರಿ ಇರೋಳಿಗೆ ಸಿಂಗಲ್ ಪೇರೆಂಟ್ ಆಗಿ ಬದುಕಿ ತೋರಿಸೋಕೆ ಬರಲ್ವಾ ಅಂತ ಕೇಳಿದ್ದಾರೆ. ಮತ್ತೆ ಕೆಲವರು ಅತ್ತೆಯಾಗಿ ಕುಸುಮ ನಿಜಕ್ಕೂ ಗ್ರೇಟ್. ಇಂತಹ ಅತ್ತೆ ಇದ್ರೆ ಸೊಸೆಯ ಬಾಳಿಗೆ ಸ್ವಲ್ಪವಾದ್ರೂ ಚೈತನ್ಯ ಸಿಗುತ್ತೆ, ಧೈರ್ಯ ಬರುತ್ತೆ. ಸೊಸೆಯ ಬಾಳಿಗೆ ಯಾವ ಅತ್ತೆಯೂ ಮುಳ್ಳಾಗಬಾರ್ದು. ಧಾರಾವಾಹಿ ಕಳಪೇನೆ ಬಿಡಿ. ಆದ್ರೆ ಅತ್ತೆಯಾಗಿ ಕುಸುಮ ಗ್ರೇಟ್ ಅಂತ ಹೇಳಿದ್ರೆ ಕೆಲವರು ಕುಸುಮ ಬರೀ ತಾನು ತನ್ನ ಮಗನ ಬಗ್ಗೆ ಮಾತ್ರ ಯೋಚಿಸ್ತಾಳೆ, ಭಾಗ್ಯಾಳ ಒಳಿತಿನ ಬಗ್ಗೆ ಯೋಚನೆ ಇಲ್ಲ.
ಇಂತಹ ಅತ್ತೆ ಇದ್ರೆ ಇನ್ನೆಲ್ಲಿ ಈ ಧಾರಾವಾಹಿ ನೋಡಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗೋದು ಅಂತ ಹೇಳಿದ್ದಾರೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಭಾಗ್ಯ ತಾಂಡವನ ಬಿಟ್ಟು ಒಬ್ಬಂಟಿಯಾಗಿ ಬದುಕಬೇಕಾ? ಕುಸುಮಾಗೆ ಸೊಸೆಗಿಂತ ಮಗನೇ ಮುಖ್ಯ ಅಂತ ನಿಮಗೂ ಅನ್ನಿಸ್ತಿದ್ಯಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.